ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಚೈತ್ರ ಶ್ರೀನಿವಾಸ್. ಇವಾಗ ಬಂದಿದ್ದೀನಿ ನಾನು ನಿಮ್ಗೆ ಒಂದು ಹೊಸ ಅಪ್ಡೇಟ್ ನ ತಿಳಿಸ್ಕೊಡೋದಕ್ಕೆ. ಅದು ಏನು ಅಂತಂದ್ರೆ, ಚಾನಲ್ ನ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ. ಓಕೆ, ಏನಂದ್ರೆ ಈಗ ನೀವು ಲೈವ್ ಸ್ಟ್ರೀಮಿಂಗ್ ಇಂದ ಕೂಡ ಮನಿನ ಅರ್ನ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹೌದು, ನಾನು ಹೇಳಿದ್ದು ನಿಜ. ಯಾರ್ಯಾರು ಯೂಟ್ಯೂಬ್ ಅಲ್ಲಿ ಲೈವ್ ಅನ್ನೋ ಆಪ್ಷನ್ ಯೂಸ್ ಮಾಡ್ತೀರಾ, ತುಂಬಾ ಲೈವ್ಸ್ ಹೋಗ್ತಿರ್ತೀರಾ, ಲೈವ್ ವಿಡಿಯೋ ಮಾಡ್ತಿರ್ತೀರಾ, ಅಥವಾ ಅವ್ರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇದು ಏನು ಅಂತ ಅಂದ್ರೆ, ನೀವು ಲೈವ್ ಸ್ಟ್ರೀಮಿಂಗ್ ಮಾಡ್ಬೇಕಾದ್ರೆ ಆಡ್ ಎ ಬ್ರೇಕ್ ಅನ್ನೋ ಒಂದು ಹೊಸ ಆಪ್ಷನ್ ಕೊಟ್ಟಿರುತ್ತೆ. ಆಡ್ ಎ ಬ್ರೇಕ್ ಅಂದ್ರೆ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು 15 ಮಿನಿಟ್ಸ್ ಲೈವ್ ಹೋಗಿರ್ತೀರಾ, 15 to 20 ಮಿನಿಟ್ಸ್ ಆದ್ಮೇಲೆ ನಿಮ್ಗೆ ಒಂದು ಆಪ್ಷನ್ ಇರುತ್ತೆ ಆಡ್ ಎ ಬ್ರೇಕ್ ಅಂತ. ಸೊ ಲೈಕ್ ನೀವು 1 to 5 ಮಿನಿಟ್ಸ್ ಅಥವಾ 2 to 3 ಮಿನಿಟ್ಸ್ ಬ್ರೇಕ್ ತಗೋಬಹುದು. ಆ ಬ್ರೇಕ್ ತಗೊಳ್ಳೋ ಟೈಮಲ್ಲಿ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಅಡ್ವರ್ಟೈಸ್ಮೆಂಟ್ ನ ಕೊಡ್ಬೋದು. ಇನ್ ಕೇಸ್ ನಿಮ್ಗೆ ಆಡ್ ಕೊಡೋದಿರುತ್ತೆ, ಒಂದು ಅಫಿಲಿಯೇಟೆಡ್ ಮಾರ್ಕೆಟ್ ಏನಾದ್ರು ಮಾಡ್ತಿರ್ತೀರಾ ಅಂದ್ರೆ ಅದ್ರ ರಿಲೇಟೆಡ್ ಒಂದು ಅಡ್ವರ್ಟೈಸ್ಮೆಂಟ್ ನ ಕೊಡ್ಬೋದು. ಪೇಡ್ ಅಡ್ವರ್ಟೈಸ್ಮೆಂಟ್ಸ್ ನ ನೀವು ಅಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಸೊ ಇದರಿಂದ ಕೂಡ ನೀವು ಅರ್ನ್ ಮಾಡ್ಬೋದು ಅನ್ನೋದು ಯೂಟ್ಯೂಬ್ ಅವರು ನಿಮ್ಗೆ ಹೊಸ ಫೀಚರ್ ನ ಕೊಟ್ಟಿದ್ದಾರೆ. ಸೊ ಈ ಆಪ್ಷನ್ ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ, ಖಂಡಿತ ಲೈವ್ ಯಾರು ಹೋಗ್ತಿರ್ತಾರೆ, ಫಾರ್ ಎಕ್ಸಾಂಪಲ್ ಲೈಕ್ ಗೇಮಿಂಗ್ ಅವರೆಲ್ಲ ತುಂಬಾ ಲೈಕ್ 1 to 2 hours ಎಲ್ಲ ಲೈವ್ ಅಲ್ಲಿ ಇರ್ತಾರೆ. ಸೊ ಓಕೆ, ಈ ಫೀಚರ್ ತುಂಬಾನೇ ಯೂಸ್ ಆಗುತ್ತೆ. ಅಂಡ್ ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಅದ್ರ ಜೊತೆಗೆ ನೀವು ಕೂಡ ಅರ್ನ್ ಮಾಡಿ. ಮುಂಚೆ ಎಲ್ಲ ನಾವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ನಮ್ದು ಫೇಸ್ಬುಕ್ ಅಲ್ಲಿ ಲೈಕ್ ಫ್ರೆಂಡ್ಸ್ ಇದಾರೆ, ಫಾಲೋವರ್ಸ್ ಇದಾರೆ ಅಂತ ಆ ಲಿಸ್ಟ್ ನೋಡ್ಬೋದಿತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅಷ್ಟೇ, ನಮ್ಮನ್ನ ಯಾರು ಫಾಲೋ ಮಾಡ್ತಿದ್ದಾರೆ ಅಂತ ನಾವು ಆ ಫಾಲೋವರ್ಸ್ ಲಿಸ್ಟ್ ನ ನೋಡ್ಬೋದಿತ್ತು. ಬಟ್ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಅದನ್ನ ನೋಡಕ್ ಆಗ್ತಿರ್ಲಿಲ್ಲ. ಈಗ ತಗೊಳ್ಳಿ, ನಮ್ಗೆ ಸ್ವಲ್ಪ ಜನ ಫ್ರೆಂಡ್ಸ್ ಇರ್ತಾರೆ, ನನ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡಿರ್ತೀವಿ. ಸೊ ಅವ್ರು ಹೇಳ್ತಾರೆ, ನಾನು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದೀನಿ ಅಂತ. ಬಟ್ ಅವ್ರು ಸಬ್ಸ್ಕ್ರೈಬ್ ಮಾಡಂತೆ ಇರಲ್ಲ. ಸೊ ಅವ್ರಿಗೆ ಪ್ರೂಫ್ ಇರೋದು, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳೋದಕ್ಕೆ ಪ್ರೂಫ್ ಇರಲ್ಲ ಅಲ್ವಾ? ಸೊ ಇವಾಗ ಯೂಟ್ಯೂಬ್ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಒಂದು ಹೊಸ ಅಪ್ಡೇಟ್ ತಗೊಂಡಿದ್ದಾರೆ. ಆ ಅಪ್ಡೇಟ್ ಏನು ಅಂತಂದ್ರೆ, ಸಿ ಯು ಸಬ್ಸ್ಕ್ರೈಬರ್ಸ್ ಅಂತ. ಸೊ ಇದರಿಂದ ಫ್ರೆಂಡ್ಸ್ ಕೂಡ ತಪ್ಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ನಮ್ಮನ್ನ ಯಾರು ಸಬ್ಸ್ಕ್ರೈಬ್ ಮಾಡಿದಾರೋ ಅವ್ರನ್ನ ನಾವು ನೋಡ್ಬೋದು. ಒಂದು ಇದೆಯಾ ಏನು, ಒಂದು ಕಂಡೀಷನ್ ಇದೆ. ಏನು ಅಂತಂದ್ರೆ, ಆ ಎಲ್ಲಾರು ನಾವು ನೋಡೋದಕ್ ಆಗೋದಿಲ್ಲ. ಯಾಕಂದ್ರೆ ಇಷ್ಟು ಜನಕ್ಕೆ ಪ್ರೈವೇಟ್ ಅಕೌಂಟ್ ಇರುತ್ತೆ, ಇನ್ ಕೆಲವ್ದು ಪಬ್ಲಿಕ್ ಅಕೌಂಟ್ ಇರುತ್ತೆ ಅಲ್ವಾ? ಸೊ ಯೂಟ್ಯೂಬ್ ಅಲ್ಲಿ ಕೂಡ ಅದೇ ರೀತಿ ಪ್ರೈವೇಟ್ ಅಂಡ್ ಪಬ್ಲಿಕ್ ಅಂತ ಇರುತ್ತೆ. ಯಾರ್ಯಾರ್ದು ಅಕೌಂಟ್ ಬಂದು ಪಬ್ಲಿಕ್ ಇದೆಯೋ ಅವ್ರು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಅವ್ರ ಅಕೌಂಟ್ ನ ನೀವು ನೋಡ್ಬೋದು. ಲೈಕ್ ಅವ್ರು ನಿಮ್ ಸಬ್ಸ್ಕ್ರೈಬರ್ಸ್ ಲಿಸ್ಟ್ ಅಲ್ಲಿ ಇದಾರೆ ಅಂತ ನೋಡ್ಬೋದು. ಇನ್ ಕೇಸ್ ಅವ್ರದ್ದು ಪ್ರೈವೇಟ್ ಅಕೌಂಟ್ ಇದ್ರೆ ಖಂಡಿತ ನೋಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಫೀಚರ್ ತುಂಬಾ ಜನ ಹೆಲ್ಪ್ ಆಗಿದೆ. ಫ್ರೆಂಡ್ಸ್ ಹೇಳ್ಬೋದು, ನಾನು ಸಬ್ಸ್ಕ್ರೈಬ್ ಮಾಡ್ತೀರಾ, ಸುಮ್ಮನೆ ಹೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಬೋದು. ಸೊ ಈ ಫೀಚರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡೋದನ್ನ ಮಾತ್ರ ಮಾಡಿಬಿಡಿ. ಥ್ಯಾಂಕ್ ಯು.